ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಯೂನಿಟ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಕ್ವೆಶ್ಚನ್ ಹೀಗಿದೆ. ಒಂದು ಕಂಪನಿ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡ್ತಾ ಇದೆ. ಅದರ ಟೋಟಲ್ ಫೇಸ್ ವ್ಯಾಲ್ಯೂ ₹1,00,000. ಇಲ್ಲಿ ಪ್ರತಿಯೊಂದು ಪ್ರಿಫರೆನ್ಸ್ ಶೇರ್ ನ ಫೇಸ್ ವ್ಯಾಲ್ಯೂ ಕೊಟ್ಟಿಲ್ಲ, ಬರೀ ಟೋಟಲ್ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದ್ರೆ ಫೇಸ್ ವ್ಯಾಲ್ಯೂ ಪರ್ ಶೇರ್ ಇಂಟು ನಂಬರ್ ಆಫ್ ಶೇರ್ಸ್. ಸೊ ಹಾಗೂ ಮಾಡಬಹುದು. ಸೊ ಟೋಟಲ್ ಫೇಸ್ ವ್ಯಾಲ್ಯೂ ₹1,00,000. ಸೊ ಪ್ರೀಮಿಯಂ ಅಲ್ಲಿ ರಿಡಂಪ್ಷನ್ ಮಾಡ್ತಾ ಇದ್ದಾರೆ 5% ಅಲ್ಲಿ. ಅದಕ್ಕೋಸ್ಕರ 5,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈಕ್ವಿಟಿ ಶೇರ್ಸ್ ನ ಫೇಸ್ ವ್ಯಾಲ್ಯೂ ₹10. ಸೊ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಅಟ್ 5%. ಸೊ ಕಂಪನಿಗೆ ಬ್ಯಾಲೆನ್ಸಸ್ ಇರೋದು ಜನರಲ್ ರಿಸರ್ವ್ ಅಕೌಂಟ್ ಅಲ್ಲಿ ₹1,00,000 ಮತ್ತೆ P&L ಅಕೌಂಟ್ ಅಲ್ಲಿ ₹5,00,000 ಇದೆ. ಸೊ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಟೋಟಲ್ ರಿಡಂಪ್ಷನ್ಗೆ ಎಷ್ಟು ಫಂಡ್ಸ್ ಬೇಕು. ಈ 1,00,000 ಟೋಟಲ್ ಫೇಸ್ ವ್ಯಾಲ್ಯೂ ಮತ್ತೆ ಪ್ರೀಮಿಯಂ 5%. 5% ಆಫ್ 1,00,000 ಎಷ್ಟು? 5,000. ಸೊ 1,00,000 ಪ್ಲಸ್ 5,000 1,00,000 5,000. ಸೊ ಟೋಟಲ್ ಆಗಿ ಬೇಕಾಗಿರುವಂತ ಫಂಡ್ಸ್ ರಿಡಂಪ್ಷನ್ಗೆ. ಸೊ ಈಕ್ವಿಟಿ ಶೇರ್ಸ್ ಇಂದ ಎಷ್ಟು ಸಿಗುತ್ತೆ? ಫೇಸ್ ವ್ಯಾಲ್ಯೂ ನೋಡಿ, ಫೇಸ್ ವ್ಯಾಲ್ಯೂ ಮಾತ್ರ ನೋಡಿ. ಸೊ ₹10 ಇಂಟು 5,000 ಶೇರ್ಸ್ 50,000 ಆಯ್ತು. ಸೊ 50,000 ಈಕ್ವಿಟಿ ಶೇರ್ಸ್ ಇಂದ ಬರುತ್ತೆ. ಸೊ ಈ ಪ್ರೀಮಿಯಂನ ಆಮೇಲೆ ನೋಡೋಣ. ಈ ಪ್ರೀಮಿಯಂನ ಪ್ರಿಫರೆನ್ಸ್ ಶೇರ್ಸ್ ಪ್ರೀಮಿಯಂ ಜೊತೆನೆ ಅಡ್ಜಸ್ಟ್ ಮಾಡಬೇಕು, ಆಯ್ತಾ? ಅದನ್ನ ಆಮೇಲೆ ನೋಡೋಣ. ಸೊ ಕಂಪನಿಗೆ ಬ್ಯಾಲೆನ್ಸ್ ಇದೆ ಜನರಲ್ ರಿಸರ್ವ್ ಅಲ್ಲಿ ಮತ್ತೆ P&L ಅಕೌಂಟ್ ಅಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಜರ್ನಲ್ ಎಂಟ್ರೀಸ್ ಫಸ್ಟ್ ನಾವು ಕ್ಯಾಶ್ ರಿಸೀವ್ ಮಾಡಿದ್ದಕ್ಕೆ ಇರಬೇಕು. ಕ್ಯಾಶ್ ರಿಸೀವ್ ಮಾಡಿದ್ದಕ್ಕೆ, ಸೊ ಕ್ಯಾಶ್ ರಿಸೀವ್ ಮಾಡಿದ್ದಕ್ಕೆ ಬ್ಯಾಂಕ್ ಅನ್ನ ನೀವು ಡೆಬಿಟ್ ಮಾಡ್ತೀರಾ. ಮತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಕೂಡ ಕ್ರೆಡಿಟ್ ಮಾಡ್ತೀರಾ. ಫಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ. 5,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಡೈರೆಕ್ಟ್ ಆಗಿ, ಫುಲ್ಲಿ ಪೇಯ್ಡ್. ಅದನ್ನ ನೀವು ಎಂಟ್ರಿ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಬಂತು? ಈಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ಎಷ್ಟು? 5,000 ಇಂಟು ₹10 50,000 ಆಗುತ್ತೆ. ಅದ್ರ ಮೇಲೆ ಪ್ರೀಮಿಯಮ್ಮು 5%. 5% ಆಫ್ 50,000 5 5 25 2,500. ಸೊ 50,000 ಫೇಸ್ ವ್ಯಾಲ್ಯೂ ಮತ್ತೆ 2,500 ಪ್ರೀಮಿಯಂ. ಸೊ 52,500 ಬ್ಯಾಂಕ್ ಅಕೌಂಟ್ಗೆ ಬಂತು. ಸೊ ಬ್ಯಾಂಕ್ ಅಕೌಂಟ್ಗೆ ಬಂತು ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಫಂಡ್ಸ್ ಬಂದಿದೆ. ಸೊ ಬ್ಯಾಂಕ್ ಇಸ್ ದ ರಿಸೀವರ್, ಕ್ಯಾಶ್ ಕಮ್ಸ್ ಇನ್ ಟು ದ ಬ್ಯಾಂಕ್. ಸೊ ಅದರಿಂದ ಬ್ಯಾಂಕ್ ಅಕೌಂಟು ಡೆಬಿಟ್ ದ ರಿಸೀವರ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದಾಗ ಜಾಸ್ತಿ ಆಗುತ್ತೆ, ಇಟ್ಸ್ ಅ ಲಯಬಿಲಿಟಿ. ಸೊ ಅದರಿಂದ ಅದನ್ನ ಕ್ರೆಡಿಟ್ ಮಾಡ್ತೀರಾ. ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ರೆ ಇದೊಂದು ಅಕೌಂಟ್ ಬರುತ್ತೆ, ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೊ ಪ್ರೀಮಿಯಂ ಎಷ್ಟಿದೆ ಅಂತ ಬರೀಬೇಕು. ಸೊ ಪ್ರೀಮಿಯಂ ಈಸ್ ಕ್ರೆಡಿಟ್. ಸೊ ಇದು ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಕ್ಕೆ. ಸೆಕೆಂಡ್ ಎಂಟ್ರಿ, ಈಗ ಇಶ್ಯೂ ಮಾಡಿದ್ದೇನೋ ಆಯ್ತು ಈಕ್ವಿಟಿ ಶೇರ್ಸ್ ನ. ಸೊ ಅದರಿಂದ ಬಂದಂತ ಅಮೌಂಟ್ ಅನ್ನ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಕೊಡ್ಬೇಕಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಡ್ಯೂ ಎಂಟ್ರಿ ಒಂದು ಮಾಡಬೇಕು. ಇಟ್ಸ್ ಎ ಡ್ಯೂ ಎಂಟ್ರಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಷ್ಟು ಅಮೌಂಟ್ ಡ್ಯೂ ಇದೆ ಅಂತ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇರೋದು
ನಂಬರ್ 1 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಫೇಸ್ ವ್ಯಾಲ್ಯೂ. ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದೆ? ₹1 lakh. ನಂಬರ್ ಆಫ್ ಶೇರ್ಸ್ ಕೊಟ್ಟಿಲ್ಲ, ಬರೀ ಟೋಟಲ್ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದನ್ನೇ ತಗೊಳ್ಳೋಣ. 1 lakh ಮತ್ತೆ ಪ್ರೀಮಿಯಮ್ 5%. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಟೋಟಲ್ ಫೇಸ್ ವ್ಯಾಲ್ಯೂ 1 lakh ಡ್ಯೂ ಇದೆ. ಮತ್ತೆ ಪ್ರೀಮಿಯಂ 5% ಅಂದ್ರೆ 5% ಆಫ್ 1 lakh 5,000. 5,000 ಪ್ರೀಮಿಯಮ್ ಡ್ಯೂ ಇದೆ. ಅದನ್ನ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಂತ ಬರೀಬೇಕು. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ಬರೀಬಾರ್ದು, ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅಂತ ಬರೀರಿ. ಸೊ ಟೋಟಲ್ 1 lakh 5,000 ಡ್ಯೂ ಇದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅದನ್ನ ಕ್ರೆಡಿಟ್ ಅಲ್ಲಿ ಬರೀಬೇಕು, 1 lakh 5,000. ಇದು ಸೆಕೆಂಡ್ ಎಂಟ್ರಿ ಡ್ಯೂ ಇರೋದಕ್ಕೆ. ಥರ್ಡ್ ಎಂಟ್ರಿ ಪ್ರೀಮಿಯಂ ಅಡ್ಜಸ್ಟ್ಮೆಂಟ್ಗೆ. ಪ್ರೀಮಿಯಂ ಅಡ್ಜಸ್ಟ್ಮೆಂಟ್ ಇಲ್ಲಿ ಒಂದು ರೂಲ್ ಏನಂದ್ರೆ, ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ರಲ್ಲ, ಅದ್ರ ಫೇಸ್ ವ್ಯಾಲ್ಯೂನ ಈ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡ್ತಾರಲ್ಲ ಅದ್ರ ಫೇಸ್ ವ್ಯಾಲ್ಯೂ ಜೊತೆ ಅಡ್ಜಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದರ ಪ್ರೀಮಿಯಂನ ಇದ್ರ ಫೇಸ್ ವ್ಯಾಲ್ಯೂಗಾಗ್ಲಿ ಅಥವಾ ಇದರ ಪ್ರೀಮಿಯಂನ ಅದ್ರ ಫೇಸ್ ವ್ಯಾಲ್ಯೂಗಾಗ್ಲಿ ಅಡ್ಜಸ್ಟ್ ಮಾಡಬಾರ್ದು. ಓನ್ಲಿ ಇಟ್ ಈಸ್ ಫೇಸ್ ವ್ಯಾಲ್ಯೂ ವರ್ಸಸ್ ಫೇಸ್ ವ್ಯಾಲ್ಯೂ ಅಂಡ್ ಪ್ರೀಮಿಯಂ ವರ್ಸಸ್ ಪ್ರೀಮಿಯಂ. ಇನ್ಯಾವ ಥರನೂ ಮಾಡಬಾರ್ದು. ಸೊ ಪ್ರೀಮಿಯಂ ಅನ್ನ ಅಡ್ಜಸ್ಟ್ ಮಾಡಬೇಕಲ್ಲ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ 2,500, ಯಾಕಂದ್ರೆ ಇಲ್ಲಿ ಮೊದಲು ಕ್ರೆಡಿಟ್ ಮಾಡಿದ್ವಲ್ಲ ಈಕ್ವಿಟಿ ಶೇರ್ಸ್ ಇಂದ ಬಂದಿರೋ ಪ್ರೀಮಿಯಂ ಅನ್ನ. ಸೊ ಅದೇ 2,500ನ ಇಲ್ಲಿ ತಗೊಳ್ಳಿ, ಡೆಬಿಟ್ ಮಾಡಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ 2,500 ಬಂತು. ಸೊ ಸಾಕಾಗ್ಲಿಲ್ಲ, ಯಾಕಂದ್ರೆ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಇರೋದು 5,000 ಅಲ್ವಾ? ಇಲ್ಲಿ ನೋಡಿ, ಇಲ್ಲೇ ಇದೆ 5,000 ಅಂದ್ರೆ 5% ಆಫ್ 1 lakh. ಸೊ ರಿಡೆಂಪ್ಷನ್ ಪ್ರೀಮಿಯಂ ಇರೋದು 5,000. ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಇಲ್ಲಿ 2,000 ಬಂತು. ಅದನ್ನೇ ಡೆಬಿಟ್ ಮಾಡಿದೀವಿ ಇಲ್ಲಿ. ಸೊ ಆದ್ರಿಂದ ನೆಕ್ಸ್ಟ್ ನಾವು P&L ಅಕೌಂಟ್ ಇಂದ ಫಸ್ಟ್ ತೆಗಿಬೇಕು. ಯಾವತ್ತೂ ಕೂಡ ಪ್ರೀಮಿಯಂ ಅನ್ನ ಸರ್ಪ್ಲಸ್ ಇಂದ ತೆಗಿಬೇಕು. ಸರ್ಪ್ಲಸ್ ಅಂದ್ರೆ P&L ಅಕೌಂಟ್. ಸೊ P&L ಅಕೌಂಟ್ ಇಂದ ಮಿಕ್ಕಿದ್ದನ್ನ ತೆಗೀರಿ, 2,500. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ 2,500, P&L ಅಕೌಂಟ್ ಇಂದ 2,500. ಸೊ 5,000 ರಿಡೆಂಪ್ಷನ್ ಆನ್ ಪ್ರೀಮಿಯಂ ಆನ್ ರಿಡೆಂಪ್ಷನ್. ಸೊ ಪ್ರೀಮಿಯಂಗೆ ಅಡ್ಜಸ್ಟ್ ಆಯ್ತು. ಆಮೇಲೆ ಫೇಸ್ ವ್ಯಾಲ್ಯೂಗೆ ಏನು ಅಡ್ಜಸ್ಟ್ ಆಗುತ್ತೆ? ಸೊ ಆಗ್ಲೇ ಹೇಳಿದೆ, ಪ್ರೀಮಿಯಂ ಅನ್ನ ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡಬೇಕು, ಫೇಸ್ ವ್ಯಾಲ್ಯೂನ ಫೇಸ್ ವ್ಯಾಲ್ಯೂಗೆ ಅಡ್ಜಸ್ಟ್ ಮಾಡಬೇಕು. ಸೊ ಈಗ ಕ್ಯಾಲ್ಕುಲೇಟ್ ಮಾಡಿರೋಣ. 1 lakh 5,000 ಬೇಕು ಟೋಟಲ್. 1 lakh 5,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಡೀಮ್ ಮಾಡೋದಕ್ಕೆ. ಈಗ ನಮ್ಮ ಹತ್ರ ಇರೋದೆಷ್ಟು? ಈಕ್ವಿಟಿ ಶೇರ್ಸ್ ಇಂದ ಬಂದಿರೋದು 50,000 ಇದೆ, ಅದು ಫೇಸ್ ವ್ಯಾಲ್ಯೂ ಮೇಲೆ 50,000 ಇದೆ. ಮತ್ತೆ P&L ಅಕೌಂಟ್ ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ತೆಗೆದಿರೋದು 5,000 ಇದೆ. ಸೊ ಈ 50,000 ಮತ್ತೆ ಈ 5,000 55,000 ಆಯ್ತು. ಸೊ ಪ್ರೀಮಿಯಂ ಅಡ್ಜಸ್ಟ್ ಮಾಡಿದ್ವಿ 5,000 ಟೋಟಲ್ ಆಗಿ. ಮತ್ತೆ ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ ಇಂದ ಬಂದಿರೋದು 50,000. ಸೊ 50 + 5 55,000 ಆಯ್ತು. ಇನ್ನು 45,000 ಬೇಕಲ್ಲ, ಯಾಕಂದ್ರೆ ಟೋಟಲ್ ಬೇಕಾಗಿರೋದು 1,05,000. ಅದರಲ್ಲಿ 55,000 ಹೋದ್ರೆ ಇಟ್ ಈಸ್ 50,000 ಬೇಕಾಗಿರೋದೀಗ. ಸೊ 50,000 ಇನ್ನು ಅರೇಂಜ್ ಮಾಡ್ಬೇಕು ನಾವು. ಹೇಗೆ ಅರೇಂಜ್ ಮಾಡ್ತೀರಾ ಅಂದ್ರೆ, ಬ್ಯಾಂಕ್ ಅಕೌಂಟ್ ಇಂದಾನೆ ಪೇಮೆಂಟ್ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಜನರಲ್ ರಿಸರ್ವ್ ಅಕೌಂಟ್ ಇಂದ CRR ಅಕೌಂಟ್ಗೆ ಆ 50,000ನ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಶಾರ್ಟೇಜ್ ಇರುವಂತ 50,000ನ ಟ್ರಾನ್ಸ್ಫರ್ ಮಾಡಬೇಕು. ಅವರೇ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ರಿಸರ್ವ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ ಅಂತ.
1,00,000 ಇದೆ ಜನರಲ್ ರಿಸರ್ವ್ ಅಕೌಂಟ್ ಅಲ್ಲಿ, P&L ಅಕೌಂಟ್ ಅಲ್ಲೂ ಇದೆ. ಸೊ ಫಸ್ಟ್ ನಾವು ಜನರಲ್ ರಿಸರ್ವ್ ಅಕೌಂಟ್ ಇಂದ ತೆಗಿಬೇಕು. CRR ಗೆ 50,000 ಏನ್ ಶಾರ್ಟೇಜ್ ಇದೆ ಅದನ್ನ ಬರೀರಿ. ಸೊ ಒಂದ್ಸರಿ ಇದು ಟ್ರಾನ್ಸ್ಫರ್ ಆದ್ಮೇಲೆ ನೀವು ಬ್ಯಾಂಕ್ ಅಕೌಂಟ್ ಇಂದಾನೆ ಕ್ಯಾಶ್ ಪೇಮೆಂಟ್ ಮಾಡಬಹುದು. ಬ್ಯಾಂಕ್ ಅಕೌಂಟ್ ಅಲ್ಲಿ ಅಷ್ಟು ದುಡ್ಡು ಇದೆಯಾ ಇಲ್ವಾ ಅವರು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಆದ್ರಿಂದ ಸುಮ್ಮನೆ ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕು, ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ರಿಸೀವರ್ಸ್, ದೇ ಆರ್ ರಿಸೀವಿಂಗ್ ದ ಮನಿ. ಸೊ ಅದರಿಂದ ಅವ್ರ ಅಕೌಂಟ್ ಡೆಬಿಟ್. ಸೊ ಬ್ಯಾಂಕ್ ಇಸ್ ದ ಗಿವರ್, ಕ್ರೆಡಿಟ್. ಸೊ 1,05,000, 1,05,000. ಸೊ ಪೂರ್ತಿ ಪೇಮೆಂಟ್ ಆಗುತ್ತೆ. ಸೊ ಈ 1,05,000 ಅಲ್ಲಿ ಶಾರ್ಟೇಜ್ ಇದ್ದಿದ್ದು 50,000, ಅದನ್ನ ಜನರಲ್ ರಿಸರ್ವ್ ಇಂದ CRR ಅಕೌಂಟಿಗೆ ಹಾಕಿದ್ವಿ. ಆಮೇಲೆ ಇನ್ನ 50,000 ನಾವು ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿ ಅದರ ಫೇಸ್ ವ್ಯಾಲ್ಯೂ ಇಂದ ಬಂತು 50,000. ಮತ್ತೆ ಇನ್ನೊಂದೇನಂದ್ರೆ ಪ್ರೀಮಿಯಂಗೋಸ್ಕರ ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಮತ್ತೆ P&L ಅಕೌಂಟ್ ಇವೆರಡರಿಂದ 2,500 ತೆಗೆದ್ವಿ. ಸೊ 5,000 ಆಯ್ತು. ಸೊ 50,000 ಪ್ಲಸ್ 50,000 ಪ್ಲಸ್ 5,000, 1,05,000 ಆಯ್ತು. ಸೊ ಹೀಗೆ ನಾವು ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಕ್ವೆಶ್ಚನ್ ಕ್ಯಾಟಗರಿ ಇದೆ, ಪ್ರಾಬ್ಲಮ್ಸ್ ಆನ್ ಜರ್ನಲ್ ಎಂಟ್ರೀಸ್ when shares are redeemed at a premium. ಪ್ರಿಫರೆನ್ಸ್ ಶೇರ್ಸ್ ಅನ್ನ ಯಾವತ್ತೂ ಅಟ್ ಪಾರ್ ರಿಡೀಮ್ ಮಾಡಬೇಕು, ಇಲ್ಲ ಅಟ್ ಪ್ರೀಮಿಯಂ ರಿಡೀಮ್ ಮಾಡಬೇಕು. ಅಟ್ ಡಿಸ್ಕೌಂಟ್ ರಿಡೀಮ್ ಮಾಡೋ ಹಾಗಿಲ್ಲ. ಸೊ ಭಾವನಾ ಲಿಮಿಟೆಡ್, ಸೊ 10,000 ಪ್ರಿಫರೆನ್ಸ್ ಶೇರ್ಸ್ ಇದೆ, 100 ಈಚ್. ಇದು ಫೇಸ್ ವ್ಯಾಲ್ಯೂ. ಪ್ರೀಮಿಯಮ್ 10% ಅಲ್ಲಿ ರಿಡೀಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿ ಶೇರ್ಗೆ 10% ಆಫ್ 100, 10 ರೂಪೀಸ್ ಸಿಗ್ತಾ ಇದೆ ಪ್ರೀಮಿಯಂ. ಸಫಿಷಿಯಂಟ್ ಬ್ಯಾಲೆನ್ಸ್ ಇದ್ರೂ ರಿಸರ್ವ್ ಫಂಡ್ ಅಲ್ಲಿ ಅವರು ಫ್ರೆಶ್ ಇಶ್ಯೂ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ 6,000 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, 100 ಫೇಸ್ ವ್ಯಾಲ್ಯೂ. ಅದು ಕೂಡ ಪ್ರೀಮಿಯಂ 25%. ಸೊ 25% ಆಫ್ 100, 25 ರೂಪೀಸ್ ಪ್ರೀಮಿಯಂ ಅಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ. ಜನರಲ್ ಎಂಟ್ರೀಸ್ ಕೇಳಿದ್ದಾರೆ. ಈಗ ಟೋಟಲ್ ಆಗಿ ಪ್ರಿಫರೆನ್ಸ್ ಶೇರ್ಸ್ಗೆ ಬೇಕಾಗಿರುವಂತ ಫಂಡ್ಸ್ ಎಷ್ಟು ರಿಡೆಂಪ್ಷನ್ಗೆ? ಸೊ ಪ್ರತಿ ಶೇರ್ ಮೇಲೆ ಅವರು 110 ರೂಪೀಸ್ ಕೊಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಸೊ 110 ರೂಪೀಸ್ ಇಂಟು 10,000 ಪ್ರಿಫರೆನ್ಸ್ ಶೇರ್ಸ್ 11 ಲ್ಯಾಕ್ ಆಗುತ್ತೆ. ಸೊ 11 ಲ್ಯಾಕ್ಸ್ ಬೇಕು. ಸೊ ಅದಕ್ಕೋಸ್ಕರ ಇವರು 6,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. 6,000 ಈಕ್ವಿಟಿ ಶೇರ್ಸ್, 100 ರೂಪೀಸ್ ಫೇಸ್ ವ್ಯಾಲ್ಯೂ, ಪ್ರೀಮಿಯಂ 25%. ಅಂದ್ರೆ 25% ಆಫ್ 100, 25 ರೂಪೀಸ್, ಅಂದ್ರೆ 125 ರೂಪೀಸ್ ಕೊಡ್ತಾ ಇದ್ದಾರೆ ಪ್ರತಿ ಶೇರಿನ ಮೇಲೆ. ಅದಕ್ಕೆ ಜನರಲ್ ಎಂಟ್ರೀಸ್ ಪಾಸ್ ಮಾಡೋಣ. ಬರ್ಕೊಳ್ಳಿ, ಇನ್ ದ ಬುಕ್ಸ್ ಆಫ್ ಭಾವನಾ ಲಿಮಿಟೆಡ್ ಜನರಲ್ ಎಂಟ್ರೀಸ್. ಫಸ್ಟ್ ನೀವು ಡ್ಯೂ ಇರೋದನ್ನ ಎಂಟ್ರಿ ಮಾಡಬೇಕು. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದೆ, ಫಸ್ಟ್ ಬ್ಯಾಂಕ್ ಅಕೌಂಟ್ ಇದು ರಿಸೀವ್ ಮಾಡಿದ್ದು ಫಸ್ಟ್ ಎಂಟ್ರಿ ಮಾಡಿದ್ದು, ಅದೇನು ಪರವಾಗಿಲ್ಲ. ಫಸ್ಟ್ ಡ್ಯೂ ಇರೋದು ಎಂಟ್ರಿ ಮಾಡಿ, ಆಮೇಲೆ ಬ್ಯಾಂಕಿಗೆ ರಿಸೀವ್ ಮಾಡಿರುವಂತ ಅಮೌಂಟ್ ಅನ್ನ ಎಂಟ್ರಿ ಮಾಡಬಹುದು, ಅಥವಾ ಫಸ್ಟ್ ಬ್ಯಾಂಕಿಂಗ್ ರಿಸೀವ್ ಮಾಡಿರೋ ಎಂಟ್ರಿ ಮಾಡಿ ಆಮೇಲೆ ಡ್ಯೂ ಎಂಟ್ರಿ ಮಾಡಬಹುದು. ಸೊ ಇದರ್ ವೇ ಇಟ್ ಈಸ್ ಓಕೆ. ಸೊ ಡ್ಯೂ ಇರೋ ಎಂಟ್ರಿ ಮಾಡಿದ್ದಾರೆ ಫಸ್ಟ್. ಸೊ ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬೇರೆ ಬೇರೆ ತರ ಇದೆ, ಎರಡೂ ಮೆಥಡ್ ಕರೆಕ್ಟ್ ಆಗೇ ಇದೆ. ಸೊ ಫಸ್ಟ್ ಡ್ಯೂ ಇರೋ ಎಂಟ್ರಿ ಇದೆ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಮತ್ತೆ ಪ್ರೀಮಿಯಂ ಏನ್ ಸಿಗುತ್ತೆ ಅದು ಶೇರ್ ಹೋಲ್ಡರ್ಸ್ಗೆ ಸಿಗುವಂತ ಪ್ರೀಮಿಯಂ ಇದು, ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇದು ಡ್ಯೂ ಎಂಟ್ರಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಇಷ್ಟ ಅಮೌಂಟ್ ಡ್ಯೂ ಇದೆ ಅಂತ.
ಎಷ್ಟು ಡ್ಯೂ ಇದೆ? 11 lakhs ಡ್ಯೂ ಇದೆ. ಅದರಲ್ಲಿ ಫೇಸ್ ವ್ಯಾಲ್ಯೂ 10,000, ಸಾರಿ 10 lakh. ಹೇಗೆ? 10,000 shares ಇಂಟು 100. ಸೊ ಫೇಸ್ ವ್ಯಾಲ್ಯೂ ಇದೆ 10 lakh. ಪ್ರೀಮಿಯಮ್ 1 lakh. 10 rupees ಇಂಟು 10,000 shares. ಸೊ ಪ್ರೀಮಿಯಂ 1 lakh, ಫೇಸ್ ವ್ಯಾಲ್ಯೂ 10 lakh. ಸೊ 11 lakh. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಟೋಟಲ್ ಆಗಿ ಕೊಡಬೇಕಾಗಿರೋದು 11 lakhs. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ಗೆ ಒಂದಷ್ಟು ದುಡ್ಡು ಬರುತ್ತಲ್ಲ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ, ಅದನ್ನ ಎಂಟ್ರಿ ಮಾಡಬೇಕು. ಸೊ ಬ್ಯಾಂಕಿಗೆ ಏನೇನು ಬಂದಿದೆ ಅಂತ. 6,000 ಈಕ್ವಿಟಿ ಶೇರ್ಸ್. ಸೊ 6,000 ಈಕ್ವಿಟಿ ಶೇರ್ಸ್ ಇಂಟು 100. ಫಸ್ಟ್ ಫೇಸ್ ವ್ಯಾಲ್ಯೂ ಎಂಟ್ರಿ ಮಾಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 lakh. 6,000 ಈಕ್ವಿಟಿ ಶೇರ್ಸ್ ಇಂಟು 100, 6 lakh. ಪ್ರೀಮಿಯಂ ಎಷ್ಟು ಬಂದಿದೆ? 25%. ಇಲ್ಲಿದೆ 25%. ಸೊ 25% ಆಫ್ 100 ಈಸ್ 25. ಎಷ್ಟಾಗುತ್ತೆ? 25 rupees ಇಂಟು 6,000 ಈಕ್ವಿಟಿ ಶೇರ್ಸ್. ಸೊ 1,50,000 ಆಗುತ್ತೆ. 1,50,000. ಸೊ 6 lakh ಫೇಸ್ ವ್ಯಾಲ್ಯೂ ಇಂದ ಬಂದಿದ್ದು, 1.5 ಲಕ್ಷ ಪ್ರೀಮಿಯಂ ಇಂದ ಬಂದಿದ್ದು. ಸೊ 7.5 ಲಕ್ಷ ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಕೊಡಬೇಕು. ಥರ್ಡ್ ಎಂಟ್ರಿ. ಸೊ ನರೇಶನ್ ಕೂಡ ನೀವು ಬರಿತಾ ಹೋಗ್ಬೇಕು. ಸೊ ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ ಎಷ್ಟು ಶಾರ್ಟೇಜ್ ಬರ್ತಾ ಇದೆ. ಇಲ್ಲಿ ಟೋಟಲ್ ಆಗಿ ಬೇಕಾಗಿರೋದು 11 lakhs. ಅದರಲ್ಲಿ 6 lakhs ನಿಮಗೆ ಈಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ಇಂದ ಬಂದಿದೆ. ಈಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ. ಆಮೇಲೆ ಪ್ರೀಮಿಯಂಗೆ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಪ್ರೀಮಿಯಂ ಬೇಕಾಗಿರೋದು ನಿಮಗೆ 1 lakh. ಸೊ 1 lakh ಬೇಕು. ಸೊ ಅದನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ತೆಗಿಬಹುದು, ಆಯ್ತಾ? ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ 1 lakh ತೆಗಿಬಹುದು. ಸೊ 7 lakhs ಆಯ್ತು. ಇನ್ ಮಿಕ್ಕಿದ 4 ಲಕ್ಷ ಶಾರ್ಟೇಜ್. ಸೊ ಅದನ್ನ ನೀವು ರಿಸರ್ವ್ ಫಂಡ್ ಅಕೌಂಟ್ ಇಂದ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. 4 lakhs. ಸೊ ಶಾರ್ಟೇಜ್ ಇರೋದು 4 lakh. ಇನ್ನೊಂದ್ಸರಿ ಹೇಳ್ತೀನಿ, ಟೋಟಲ್ ಆಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಬೇಕಾಗಿರೋದು ಪೇಮೆಂಟಿಗೆ 11 lakhs. ಅದರಲ್ಲಿ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರ ಮೂಲಕ ಬಂದಿರುವಂತ ಫೇಸ್ ವ್ಯಾಲ್ಯೂ ಅಮೌಂಟ್ 6 lakh. ಇನ್ನು 5 ಲಕ್ಷ ಬೇಕು. ಮತ್ತೆ ಇನ್ನೊಂದೇನಂದ್ರೆ 1 lakh ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ಅಡ್ಜಸ್ಟ್ ಮಾಡಬಹುದು. 1 lakh. ಸೊ 6 + 1 7 lakh ಆಯ್ತು. ಇನ್ನು 4 ಲಕ್ಷ ಬೇಕು. ಸೊ 4 ಲಕ್ಷ ಶಾರ್ಟೇಜ್ ಅನ್ನ ನಾವು ರಿಸರ್ವ್ ಫಂಡ್ ಇಂದ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಹೇಳಿದ್ನಲ್ಲ ಪ್ರೀಮಿಯಂ ಅಡ್ಜಸ್ಟ್ಮೆಂಟ್ ಅಂತ. ಸೊ ಅದು ಇದೆ ಎಂಟ್ರಿ, ಪ್ರೀಮಿಯಂ ಅಡ್ಜಸ್ಟ್ಮೆಂಟ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ನಾವು ರಿಡಂಪ್ಷನ್ ಪ್ರೀಮಿಯಂಗೆ 1 lakh ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 1 lakh ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಯಾವತ್ತೂ ಪ್ರೀಮಿಯಂ ಇಂದ ಪ್ರೀಮಿಯಂನ ಅಡ್ಜಸ್ಟ್ ಮಾಡಬೇಕು, ಫೇಸ್ ವ್ಯಾಲ್ಯೂ ಇಂದ ಫೇಸ್ ವ್ಯಾಲ್ಯೂನ ಅಡ್ಜಸ್ಟ್ ಮಾಡಬೇಕು. ಯಾವತ್ತೂ ರಿವರ್ಸ್ ಮಾಡಬೇಕು. ಸೊ ಇಲ್ಲಿಂದ 1 ಲಕ್ಷ ಅಡ್ಜಸ್ಟ್ ಆಯ್ತು. ಈಕ್ವಿಟಿ ಶೇರ್ಸ್ ಫೇಸ್ ವ್ಯಾಲ್ಯೂ ಇಂದ 6 ಲಕ್ಷ ಅಡ್ಜಸ್ಟ್ ಆಯ್ತು. ಸೊ 6 + 1 7 lakhs ಅಡ್ಜಸ್ಟ್ ಆಯ್ತು. ಇನ್ನ 4 ಲಕ್ಷ ಬೇಕಲ್ಲ 11ಕ್ಕೆ. ಸೊ ಆ 4 ಲಕ್ಷನ ನಾವು ರಿಸರ್ವ್ ಫಂಡ್ ಇಂದ ತೆಗೆದು CRR ಗೆ ಹಾಕ್ತೀವಿ. ಹಾಕಿ ನೆಕ್ಸ್ಟ್ ನಾವು ಬ್ಯಾಂಕ್ ಇಂದ ಕ್ಯಾಶ್ ಅನ್ನ ಪೇ ಮಾಡಿ ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ರಿಡೀಮ್ ಮಾಡ್ತೀವಿ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್.
ಸೊ ಪೂರ್ತಿ 11 ಲಕ್ಷ ಆಯ್ತು ಈಗ. ಸೊ 11 lakhs. ಸೊ 11 lakhs. ಸೊ ಈ ತರ 5 ಅಥವಾ 6 ಎಂಟ್ರೀಸ್ ಬರುತ್ತೆ. 6 marks ಕ್ವೆಶ್ಚನ್. ಇದನ್ನ ಹುಷಾರಾಗಿ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ತಗೋತೀನಿ. ಈ ರೀತಿ ಇರುತ್ತೆ ಕ್ವೆಶ್ಚನ್. ಯೂಶಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಈ ರೀತಿ ಇರುತ್ತೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇದುವರೆಗೂ ನಾವು ನೋಡಿರೋದು ಫುಲ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್. ಇನ್ ಮುಂದೆ ನಾವು ಪಾರ್ಟ್ಲಿ ಪೇಡ್ ಅಪ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನೋಡ್ತೀವಿ. ಸ್ಟೇಜಸ್ ಕರೆಕ್ಟ್ ಆಗಿ ಬರಬೇಕು. ಫಸ್ಟ್ ಡ್ಯೂ ಇರೋ ಎಂಟ್ರಿ ಬರಬೇಕು, ಆಮೇಲೆ ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗಿರುವಂತ ಫಂಡ್ಸ್ ರಿಸೀವ್ ಆಗಿರುವಂತ ಎಂಟ್ರಿ ಬರಬೇಕು, ಆಮೇಲೆ ರಿಸರ್ವ್ ಫಂಡ್ ಇಂದ ಅಥವಾ ಜನರಲ್ ರಿಸರ್ವ್ ಇಂದ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತ ಎಂಟ್ರಿ ಬರಬೇಕು, ಅಂದ್ರೆ ಶಾರ್ಟೇಜ್ ಟ್ರಾನ್ಸ್ಫರ್ ಮಾಡುವಂತ ಎಂಟ್ರಿ, ಮತ್ತೆ ಪ್ರೀಮಿಯಂ ಅಡ್ಜಸ್ಟ್ಮೆಂಟ್ ಎಂಟ್ರಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಅಥವಾ ಯಾವುದೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ತರ ಅಕೌಂಟ್ ಇಂದ ನಾವು ರಿಡೆಂಪ್ಷನ್ ಪ್ರೀಮಿಯಂ ನ ಅಡ್ಜಸ್ಟ್ ಮಾಡೋದು, ಮತ್ತೆ ಕೊನೆಗೆ ಕ್ಯಾಶ್ ಅನ್ನ ಪೇ ಮಾಡಿರುವಂತ ಎಂಟ್ರಿ. ಇಷ್ಟು ಬರಬೇಕು. ಸರಿ ಫ್ರೆಂಡ್ಸ್, ಇದೇ ತರ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಅಸೈನ್ಮೆಂಟ್ ಅಂತ ಶೇರ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಸೊ ಅದನ್ನೆಲ್ಲ ಆನ್ಸರ್ ಮಾಡಿ. ಸೊ ಏನೇ ಡೌಟ್ಸ್ ಇರಲಿ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಗೂಗಲ್ ಮೀಟ್ ಆದಾಗ ಸೊ ಅದನ್ನೆಲ್ಲ ನೀವು ಕೇಳಬಹುದು. ಸೊ ಆಗ್ಲೂ ಕೂಡ ಇದೇ ರೀತಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಶೇರ್ ಮಾಡಿ ಪ್ರತಿಯೊಂದು ಪ್ರಾಬ್ಲಮ್ನು ಕೂಡ ಎಲ್ಲಿ ಡೌಟ್ಸ್ ಇದೆ ಅದನ್ನ ಕೇಳ್ತೀನಿ, ಕೇಳಿ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ. Celebrate learning. Keep smiling. Thank you.